ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಿಮ್ಮೆಲ್ಲರ ಪ್ರೀತಿ, ನಿಮ್ಮೆಲ್ಲರ ಆಶೀರ್ವಾದ ನನಗೆ ಬೇಕು. ಹಾಗೆ ರಾಯರ ಆಶೀರ್ವಾದನೂ ಬೇಕು. ಏಕಾದಶಿ ಹೇಗೆ ಮಾಡಬೇಕು, ಏಕಾದಶಿ ಮಾಡಿದರೆ ಅದರಿಂದ ಫಲ ಏನು ಸಿಗುತ್ತೆ, ಯಾವ ರೀತಿ ಮಾಡಬೇಕು, ಏಕಾದಶಿ ಮುಗಿಸಿದ ನಂತರ ಏನನ್ನು ತಿನ್ನಬೇಕು, ಯಾವ ರೀತಿ ಉಪವಾಸ ಬಿಡಬೇಕು ಅಂತ ನಾನು ಇದನ್ನು ತಿಳಿಸ್ಕೊಟ್ಟಿದ್ದೀನಿ. ತುಂಬ ಜನ ಕಮೆಂಟಲ್ಲಿ ಏಕಾದಶಿ ಹೇಗೆ ಮಾಡಬೇಕು, ಯಾವ ರೀತಿ ಬಿಡಬೇಕು, 3ನೇ ದಿನ ಅಂದರೆ ದ್ವಾದಶಿ ದಿನ ಯಾವ ರೀತಿ ಬಿಡಬೇಕು ಅಂತ ಕಮೆಂಟಲ್ಲಿ ತಿಳಿಸ್ಕೊಡಿ ಅಂತ ಕೇಳಿರೋದಕ್ಕೆ ನಾನು ಈ ವಿಡಿಯೋನ ಮಾಡ್ತಾಯಿರೋದು. ಏಕಾದಶಿ ಅಂದರೆ 3 ದಿನ ಬರುತ್ತೆ, ತಿಂಗಳಿಗೆ 2 ಸಲ ಬರುತ್ತೆ ಏಕಾದಶಿ. ನಾವು 3 ದಿನ ಉಪವಾಸ ಮಾಡಬೇಕಾಗುತ್ತೆ. ಯಾವ ರೀತಿ ಮಾಡಬೇಕು, ಏನು ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ. ಪೂರ್ತಿ ವಿಡಿಯೋ ನೋಡಿ, ಅರ್ಧ ನೋಡಿದರೆ ಅದು ಗೊತ್ತಾಗಲ್ಲ. ಪೂರ್ತಿ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನೋಡಿ. ಇವತ್ತು ದಶಮಿ ಅಂತ ಇಟ್ಕೊಳ್ಳಿ. ದಶಮಿ, ಏಕಾದಶಿ, ದ್ವಾದಶಿ 3 ದಿನ ಬರುತ್ತೆ. ದಶಮಿ ದಿನ ನಾವು ಬೆಳಗ್ಗೆಲ್ಲ ಸಂಜೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು, ಫೋಟೋಸ್ ಎಲ್ಲ ಒರೆಸ್ಕೊಂಡು ನಮ್ಮ ಮನೆಯೆಲ್ಲ ಪೂರ್ತಿ ಕ್ಲೀನ್ ಮಾಡಬೇಕು. ನಾವು ಯಾವ್ಯಾವ ವಸ್ತುನ ನಾವು ಯೂಸ್ ಮಾಡಿರ್ತೀವೋ, ಉಪವಾಸನ ನಾಳೆ ಮಾಡ್ತಾಯಿದ್ದೀನಿ ಅಂತ ನಾವೇನು ಅಂದ್ಕೊಂಡಿರ್ತೀವೋ ಅದನ್ನು ಮಾಡಬೇಕು ಅಂದರೆ ಮನೆ ಪೂರ್ತಿ ಕ್ಲೀನ್ ಮಾಡಬೇಕು. ಆದಷ್ಟು ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದು ಸಂಜೆ ಫೋಟೋಸ್ ಎಲ್ಲ ಒರೆಸ್ಕೊಂಡು ಅವತ್ತು ನೈವೇದ್ಯಕ್ಕೆ ನಾವು ಸಂಜೆ ದಶಮಿ ನೈವೇದ್ಯಕ್ಕೆ ಬರೀ ಒಂದು ಬಟ್ಲಲ್ಲಿ ನೀರು ಮತ್ತು ಅದಕ್ಕೊಂದು ತುಳಸಿ ಎಲೆನ ಹಾಕಿ ಇಡಬೇಕು. ಗಂಧ ಮತ್ತು ಇನ್ನೇನಾದರೂ ಪೂರ್ತಿ ಯಾವುದರ ಒಂದು ದಾಸವಾಳನೋ ಏನಾದರೂ ನಿಮ್ಮ ಮನೆ ಕಲರ್ ಹೂವು ಇದ್ದರೆ ಅದನ್ನು ಇವತ್ತಿನ ದಿನ ಇಡ್ಬೋದು, ನಾಳೆ ದಿವಸ ಇಡಬಾರ್ದು. ಅಂದರೆ ಏಕಾದಶಿ ದಿನ ಇಡಬಾರ್ದು, ದಶಮಿ ದಿನ ಇಡ್ಬೋದು. ತುಳಸಿ ಮತ್ತು ನಾನು ದಾಸವಾಳ ಇಡ್ತಾಯಿದ್ದೀನಿ. ಇಟ್ಬಿಟ್ಟು ಪೂಜೆ ಮಾಡೋಕ್ಕೆ ನಾನು ಸ್ಟಾರ್ಟ್ ಮಾಡ್ತೀನಿ. ಅವತ್ತಿನ ದಿನ ಈರುಳ್ಳಿ ಬೆಳ್ಳುಳ್ಳಿ ಹಾಕದೇ ಇರುವಂತಹ ಪದಾರ್ಥನ ನಾನು ತಿಂದು ಮಲಗ್ತೀವಿ. ಅಂದರೆ ಅವತ್ತಿನ ದಿನ ಮಡಿ ಚಾಪೆಯಲ್ಲೇ ಮಲಗಬೇಕು. ಆ 3 ದಿನವೂ ನಾವು 2 ದಿನ ಉಪವಾಸ ಮುಗಿಸಿದ ದಿನ ಮಾಮೂಲಿ ಮಲಗ್ಬೋದು. 3 ದಿನ ಅಲ್ಲ, 2 ದಿನ ಮಾತ್ರ ನಾವು ಮಡಿ ಚಾಪೆಯಲ್ಲಿ ಮಡಿಯಾಗಿರಬೇಕು. ಬಾಯಲ್ಲಿ ಏನೇ ಕೆಟ್ಟು ಕೋಪ, ಹೊಲ್ಸು ಮಾತು ಅದನ್ನೇನೂ ಆಡಬಾರ್ದು. ಖಂಡಿತವಾಗ್ಲೂ ಏಕಾದಶಿ ಸೇವೆ ಮಾಡಿ ಎಷ್ಟು ಫಲ ಸಿಗುತ್ತೆ ಅಂತಂದರೆ ಅಷ್ಟು ನೀವೇ ಕೂಡ ಹೇಳ್ತೀರಾ ನನಗೆ, ಹೌದು ಇಷ್ಟೊಂದು ಏಕಾದಶಿಲಿ ಇಷ್ಟು ಉಪಯೋಗ ಇದೆಯಲ್ವಾ ಅಂತ ನಿಮಗೆ ಗೊತ್ತಾಗುತ್ತೆ. ಆವತ್ತಿನ ದಿನ ದಶಮಿ ದಿನ ನಿಮ್ಮ ಮನೆಯಲ್ಲಿ ದೀಪ ಹಚ್ಚಿ, ಸಂಜೆ ದೀಪ ಹಚ್ಚಿ, ಅದಾದ ನಂತರ ಬೆಳಗ್ಗೆ ಬೇಗನೆ ಎದ್ದು ನಮ್ಮ ನಿತ್ಯ ಕರ್ಮಗಳೆಲ್ಲ ಮುಗಿಸ್ಕೊಂಡು, ಆ ನಂತರ ಮನೆಯೆಲ್ಲ ಒರೆಸ್ಕೊಂಡು, ಗಂಜಿಲು ಹಾಕ್ಬಿಟ್ಟು ಮನೆಯೆಲ್ಲ ಒರೆಸ್ಕೊಂಡು ತಲೆ ಸ್ನಾನ ಮಾಡಬೇಕು. ತಲೆ ಸ್ನಾನ ಮಾಡಿ ಬರೀ ತುಳಸಿ ಇಡಬೇಕು, ತುಪ್ಪ ದೀಪ ಹಚ್ಚಬೇಕು. ನಿಮ್ಮ ಮನೆಯಲ್ಲಿ ತುಪ್ಪ ಇಲ್ಲ, ನಮ್ಮ ಮನೇಲಿ ತರೋದಕ್ಕೂ ಕಷ್ಟ ಇದೆ ಅನ್ನೋರು ಮಾಮೂಲಿ ಎಣ್ಣೆ ಬಿಟ್ಟು ದೀಪನೇ ಹಚ್ಬೋದು, ಏನೂ ತೊಂದರೆ ಇಲ್ಲ. ರಾಯರು ನನಗೆ ತುಪ್ಪದ ದೀಪನೇ ಹಚ್ಚಬೇಕು ಅಂತ ಏನು ಹೇಳಿಲ್ಲ. ನಮ್ಮ ಬಡತನ ಹೆಂಗಿರುತ್ತೋ ಹಂಗೆ ನೀಗಿಸ್ಕೊಂಡು ಹೋಗಬೇಕು. ನಿಮ್ಮ ಮನೇಲಿ ತುಪ್ಪ ಇದೆ, ತುಪ್ಪದ ದೀಪ ಹಚ್ಚಿ ಪೂಜೆ ಮಾಡಬೇಕು. ಬೆಳಗ್ಗೆನೇ ಪೂಜೆ ಮಾಡಿ ಆನಂತರ ನಿಮಗೆ ತುಂಬ ಹಶ್ವಾಗ್ತಿದೆ, ಇರೋದಕ್ಕೆ ಆಗ್ತಾಯಿಲ್ಲ ಅನ್ನೋರು ಮಾತ್ರ ಎಳ್ನೀರು, ಅವಲಕ್ಕಿ ಪ್ರಸಾದ, ಹಣ್ಣು ಎಲ್ಲ ತಿನ್ಬೋದು, ಏನೂ ತೊಂದರೆ ಇಲ್ಲ. ಇರ್ತೀನಿ ಅನ್ನೋರು ನೀರು ಕುಡ್ಕೊಂಡಾದ್ರೂ ಇರ್ಬೋದು. ಅವತ್ತಿನ ಪೂರ್ತಿ ದಿನ ಚಪ್ಪಲಿ ಹಾಕಬಾರ್ದು, ತಲೆ ಬಾಚಬಾರ್ದು, ಏನೂ ಮೇಕಪ್ ಮಾಡಬಾರ್ದು. ಅವತ್ತಿನ ದಿನ ಸೋಫಾ ಮೇಲೆ, ಚೇರ್ ಮೇಲೆ ಕೂರಬಾರ್ದು. ಆಫೀಸ್ಗೆ ಹೋಗೋರು ಕೂರ್ಬೋದು, ಏನು ತೊಂದರೆ ಇಲ್ಲ. ಮತ್ತು ಸಂಜೆ ಬಂದಮೇಲೆ ಅವ್ರಿಗೆ ಸ್ನಾನ ಮಾಡಿ ಮತ್ತೆ ದೀಪ ಹಚ್ಚಬೇಕಾಗುತ್ತೆ. ಮನೇಲಿದ್ದವರು ಅಷ್ಟೇ, ಮತ್ತೆ ಸಂಜೆ ಆದಮೇಲೆ ಸ್ನಾನ ಮಾಡಿ ದೀಪ ಹಚ್ಚಿದ ನಂತರ ನಮ್ಮ ಕೈಲಿ ತುಂಬ ಸುಸ್ತಾಗ್ತಿದೆ ಅನ್ನೋರು ಸ್ವಲ್ಪ ಅವಲಕ್ಕಿ ನೆನೆಸ್ಬಿಟ್ಟು ಅದಕ್ಕೆ ಕಾಯಿ ಸ್ವಲ್ಪ ಬೆಲ್ಲ ಹಾಕ್ಕೊಂಡು ತಿನ್ಬೋದು, ಏನೂ ದೋಷ ಇಲ್ಲ. ಅದಕ್ಕೆ ರಾಯರಿಗೆ ಹೆಣ್ಮಕ್ಳು ಉಪವಾಸ ಇರೋದು ಅದು ತುಂಬ ಅದನ್ನು ಸಹಿಸ್ಕೊಳ್ಳೋದಕ್ಕೆ ಆಗಲ್ವಂತೆ. ಅದಕ್ಕೆ ಸ್ವಲ್ಪ ಅವಲಕ್ಕಿ ಪ್ರಸಾದನ ತಿನ್ಬೋದು, ಏನೂ ತೊಂದರೆ ಇಲ್ಲ. ಆನಂತರ ಬೆಳಗ್ಗೆನೇ ಎದ್ದು ನಮ್ಮ ನಿತ್ಯ ಕರ್ಮಗಳೆಲ್ಲ ಮುಗಿಸ್ಕೊಂಡು ಉಪವಾಸ ಯಾವ ರೀತಿ ಬಿಡಬೇಕು ಅಂತಂದರೆ, ನೆಲದ ಮೇಲೆ ಸ್ವಲ್ಪ ನೀರು ಹಾಕಿ ಒರೆಸ್ಬಿಟ್ಟು ಅದರಲ್ಲಿ ನಾವೇನಾದರೂ ಪ್ರಸಾದ ಮಾಡಿ, ಬೇರೆ ಹೂವು ತಂದು ಎಲ್ಲ ದೀಪ ಎಲ್ಲ ಹಚ್ಚಿ ಎಲ್ಲ ಒರೆಸ್ಕೊಂಡು ಪೂಜೆ ಎಲ್ಲ ಮಾಡಿದ ಮೇಲೆ ಪ್ರಸಾದನ ನಾವು ನೆಲದ ಮೇಲೆ ತಿಂದು ಉಪವಾಸನ ಬಿಡಬೇಕು.